ಈಗ ಈ ನೀವು ದಾಖಲೆಗಳನ್ನ ಸಂಗ್ರಹ ಮಾಡಿದ್ರಿ ಸರ್, ಇದು ಹೇಗೆ ಸಂಗ್ರಹ ಮಾಡಿದ್ರಿ ಅಂತ? RTI ಮುಖಾಂತರ. ಈಗ ಚಿನ್ನಯ್ಯ SIT ಇನ್ವೆಸ್ಟಿಗೇಷನ್ ಒಳಪಡೋಕ್ಕಿಂತ ಮುಂಚೆನೆ ಈ ದಾಖಲೆಗಳನ್ನ ಸಂಗ್ರಹ ಮಾಡಿದ್ರ ಅಥವಾ ಇದಕ್ಕಿಂತ ಬಿಫೋರ್ ನೀವು ದಾಖಲೆಗಳನ್ನ ಸಂಗ್ರಹ ಮಾಡಿದ್ರ? ಅಲ್ಲ, UDR ಮಿಸ್ಸಿಂಗು 1 ಇಯರ್ ಬಿಫೋರ್ನೇ ಮಾಡಿದ್ವಿ. ಯಾಕಂದ್ರೆ ಅದನ್ನ ಇದರಲ್ಲಿನೇ ಸಿಗ್ತದೆ ನಿಮಗೆ ಡೇಟ್ ನಾವು ಯಾವಾಗ ಕಲೆಕ್ಟ್ ಮಾಡಿದ್ವು ಅಂತ ಹೇಳಿ. UDRದು ನಮ್ಮ ಯಾರು ಗುರುವಾಯನಕೆರೆ ನಾಗರಿಕ ಸೇವಾ ಟ್ರಸ್ಟ್ನವರು ಮಾಡಿದ್ದಾರೆ. ನಾವು ಮಿಸ್ಸಿಂಗ್ ಮಾಡಿದ್ದೀವಿ. ಆಂಧ್ರ ಪಂಚಾಯತಿ ಅಂತ ಕೂಡ ಬೇರೆ ಬೇರೆ ದಾಖಲೆಗಳನ್ನ ಸಂಬಂಧಪಟ್ಟಂತ ದಾಖಲೆಗಳನ್ನ ತಗೊಂಡಿದ್ದೀವಿ ನಾವು. ಚಿನ್ನಯ್ಯನ ಹಿಂದೆ ಇರುವಂತಹ ಬುರುಡೆ ಗ್ಯಾಂಗ್ ಬೇರೆ ಯಾವುದೂ ಅಲ್ಲ, ಇದೇ ಮಹೇಶ್ ಶೆಟ್ಟಿ ತಿಮರೋಡಿ, ಜಯಂತ್ ಟಿ, ಗಿರೀಶ್ ಮಟ್ಟಣ್ಣನವರ್ ಅನ್ನುವಂಥದ್ದು ಒಂದು ಹೇಳ್ತಿರುವಂತದ್ದು. ಸೊ ಅದಕ್ಕೆ ನಾನು ಈ ಪ್ರಶ್ನೆ ಕೇಳಿದೆ ನಿಮ್ಗೆ. ನಿನ್ನೆ ಮಹೇಶ್ ಶೆಟ್ಟರು ಕೂಡ ಹೋಗಿ ಮಾತಾಡ್ಕೊಂಡು ಬಂದ್ರು. ನಾನು ಕೂಡ ಹೋಗಿ ಏನ್ ಎಕ್ಸ್ಪ್ಲನೇಷನ್ ಕೊಡಬೇಕು ಕೊಟ್ಟು ಬಂದ ಮೇಲೂ ಕೂಡ ನಿಮ್ಗೆ ಅನ್ಸುತ್ತಾ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ನನಗೂ ಆತನಿಗೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ರ ಅಥವಾ ಸಂಬಂಧ ಇದೆ ಆದ್ರೆ ಯಾವ ರೀತಿಯಂತ ಸಂಬಂಧ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ರ? ಸಂಬಂಧದ ಪ್ರಶ್ನೆನ ಇಲ್ಲ. ಇಲ್ಲಿ ಇರೋದು ಏನೇ ಇದ್ರೂ ಕೂಡ ಇಟ್ ಇಸ್ ಬೇಸ್ಡ್ ಆನ್ ದ ಇನ್ಫಾರ್ಮೇಶನ್ ಹಿ ಹ್ಯಾಸ್ ಗಿವನ್. ಸಂಬಂಧ ಅಂತಲ್ಲ ಅದೊಂದು. ನೋಡಿ, ಯಾರೋ ಒಬ್ರು ಬರ್ತಾರೆ, ನಾನು ಈ ತರ ಮಾಡಿದ್ದೀನಿ, ಅಪರಾಧ ಇದರಲ್ಲಿ ಭಾಗಿಯಾಗಿದ್ದೀನಿ ಅಂತ ಹೇಳಿದಾಗ ಅದನ್ನ ಲಾ ಫ್ರೇಮ್ ವರ್ಕ್ ಅಲ್ಲಿ ತರಬೇಕಾಗುತ್ತೆ. ಸೊ ಇದನ್ನಿದೆ. ಈಗ ಒಬ್ಬ ಲಾಯರಿಗೆ ನಿಮ್ಮ ಕ್ಲೈಂಟಿಗೆ ಏನಾದರೂ ಸಂಬಂಧ ಇತ್ತಾ, ನೀವು ಅವನೇ ಹುಡ್ಕೊಂಡು ಬಂದ, ನೀವೇ ಹೋದ್ರ ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? ನಾವು ಸೋಷಿಯಲ್ ಆಕ್ಟಿವಿಸ್ಟು, ನಮ್ಮ ಹತ್ರ ಚಿನ್ನಯ್ಯ ಒಬ್ಬನೇ ಅಲ್ಲ, ಅವನಂತ ಇನ್ನೂ 100 ಜನ ನಮಗೆ ಮಹೇಶ್ ಶೆಟ್ಟರಿಗೆ ಜಯಂತರ ಹತ್ರ ಬರ್ತಾನೆ ಇರ್ತಾರೆ. ಸೊ ಅವರಿಗೆ ಒಂದು ಲೀಗಲ್ ಫ್ರೇಮ್ ವರ್ಕ್ ಮತ್ತು ಕಾನೂನಿನ ಏನು ಸಹಾಯ ಮಾಡಬೇಕು ಅದನ್ನ ಮಾಡಿದೀವಿ ನಾವು. ಇದಕ್ಕೆ ನೀವು ಗ್ಯಾಂಗು, ಬುರುಡೆ ಗ್ಯಾಂಗ್ ಅಂತ ಹೇಳಿದ್ರೆ ಅದು ಏನನ್ಸುತ್ತೆ, ಜನರಿಗೆ ಅರ್ಥ ಆಗತ್ತೆ, ಇವ್ರು ಏನೋ ಒಂದು ಕತೆ ಕಟ್ತಾ ಇದಾರಂತ ಅರ್ಥ ಆಗುತ್ತೆ. ನೀವೊಬ್ಬ ಹೋರಾಟಗಾರರಾಗಿದ್ದಂತ ಕಾರಣಕ್ಕೋಸ್ಕರನೇ ಚಿನ್ನಯ್ಯ ಬಹುಶಃ ನಿಮ್ಮ ಹತ್ರ ಹೋದ್ರೆ ಒಂದು ನ್ಯಾಯ ಸಿಗಬಹುದು, ನನಗೆ ಆಗ್ತಿರುವಂತ ಪಾಪ ಪ್ರಜ್ಞೆ ಹೋಗಬಹುದು ಅನ್ನೋ ಕಾರಣಕ್ಕೆ ಬಂದ್ರು. ಇವತ್ತು ಇದೇ ಚಿನ್ನಯ್ಯ ನಮ್ಗೆಲ್ಲವೂ ಕೂಡ ಹೇಳಿರುವಂತದ್ದು ಸುಳ್ಳು ಅಂತ ಹೇಳಿ ಪೊಲೀಸರು ಮತ್ತೊಂದು 10 ಸೆಕ್ಷನ್ ಹ್ಯಾಡ್ ಮಾಡ್ಕೊಂಡಿದ್ದಾರೆ. ಸೊ ನಿಮ್ಮ ಹತ್ರ ಬಂದಾಗ ಅನಿಸ್ಲಿಲ್ವಾ ಇತ್ತ ಸುಳ್ಳು ಹೇಳ್ತಿದಾನ ನಿಜ ಹೇಳ್ತಿದಾನ ಅಂತ? ನೀವು ಅದನ್ನ ಕ್ಲಾರಿಟಿ ತಗೊಂಡಿಲ್ವಾ ಅಥವಾ ನೀವು ಕ್ರಾಸ್ ಚೆಕ್ ಮಾಡ್ಲಿಲ್ವಾ ಅಂತ? ನೋಡಿ, ಏನಾಗುತ್ತೆ, ಇದು ಎಲ್ಲರೂ ಕೂಡ ಕಾಡ್ತಾ ಇರುವಂತ ಪ್ರಶ್ನೆ. ಆದರೆ ಅವನು ಚಿನ್ನಯ್ಯ ಆರೋಪ ಮಾಡಿದ್ದು ಯಾರ ಮೇಲೆ? ಸಣ್ಣ ಪುಟ್ಟ ವ್ಯಕ್ತಿಗಳ ಮೇಲಲ್ಲ, ಈ ದೇಶದ ಅತ್ಯಂತ ವೆರಿ ಪವರ್ಫುಲ್ ವ್ಯಕ್ತಿಗಳ ಮೇಲೆ ಮಾಡಿದ್ದು. ಅವ್ರು ಸುಮ್ಮನೆ ಬಿಡ್ತಾರ? ಆಮೇಲೆ ಚಿನ್ನಯ್ಯ ಇಲ್ಲಿ ಮಹೇಶ್ ಶೆಟ್ಟರ ಒಂದು ನಮ್ಮ ಎಲ್ಲರೂ ಒಂದು ರಕ್ಷಣೆಯಲ್ಲಿದ್ದ, ಆದ್ರೆ ಅವ್ರ ಫ್ಯಾಮಿಲಿ ಮಟ್ಟಣ್ಣವರು ಒಂದು ಮಾತು ಹೇಳ್ತಾ ಇದ್ರು, ಪ್ರತಿಯೊಂದು ಸಾಕ್ಷ್ಯಗಳು ಈ ಮೊಬೈಲ್ ನಲ್ಲೇ ಇದಾವೆ, ನಾನ್ ನಾಳೆ ಸಾಕ್ಷ್ಯ ಬಿಡುಗಡೆ ಮಾಡಿದ್ರೆ ಸಾಕು ಎಲ್ಲರೂ ಕೂಡ ಅರೆಸ್ಟ್ ಆಗ್ತಾರೆ ಅಂತ ಹೇಳಿ. ಗಿರೀಶ್ ಮಟ್ಟಣ್ಣವ್ರ ಹತ್ರ ಇದ್ದಿದ್ದ ಸಾಕ್ಷಿ ನಿನ್ನೆ SIT ಕೊಟ್ಟಿದ್ದ ಸಾಕ್ಷಿನೇನಾ ಅಥವಾ ಅದು ಬಿಟ್ಟು ಬೇರೆ ಏನಾದ್ರೂ ಸಾಕ್ಷಿಗಳಿದೆಯಾ? ನಿನ್ನೆನೋ ಮೊನ್ನೆನೋ ಅದಕ್ಕಿಂತ ಮುಂಚೆನೋ, ಹೌದಾ, ಎಲ್ಲೆಲ್ಲಿ ತಲುಪಿಸಬೇಕು ಅಲ್ಲಿ ನಾವು ತಲುಪಿಸಿದೀವಿ. ಇನ್ನ ಯಾವುದೇ ಸಾಕ್ಷಿಗಳು ಇಲ್ಲ? ಇದೆ, ಖಂಡಿತ ಇದೆ. ನೋಡಿ, ಅಂದ್ರೆ SIT ಅವ್ರು ನಿಮ್ಮ ಹತ್ರ ಎಲ್ಲಾ ದಾಖಲೆ ಕೊಡಿ ಅಂತ ನಿಮ್ಮನ್ನ ಕರೆಯೋವರೆಗೂ ನೀವು ಕೊಡಲ್ಲ? ಅಲ್ಲಲ್ಲ, ಅವ್ರು ಕರೆದಿದ್ದಾರೆ. ಮತ್ತೆ ನೋಡಿ, ಅದು ಸಮಯ ಸಂದರ್ಭಕ್ಕೆ ಬಂದಾಗ ಕೊಡಬೇಕಾಗತ್ತೆ. ಆಮೇಲೆ ಮಾಧ್ಯಮದ ಮುಂದೆ ಹಿಂಗಿಂಗ್ ಇದೆ ಅಂತ ಹೇಳಕ್ ಆಗಲ್ಲ. ಯಾಕಂತ ಹೇಳಿದ್ರೆ ನೋಡಿ, ನಿಮ್ಮ ಪ್ರಶ್ನೆಗೆ ಇಲ್ಲೇ ಉತ್ತರ ಇದೆ, ನಿಮ್ಮಲ್ಲಿನೇ ಉತ್ತರ ಇದೆ. ನೀವೇನ್ ಕೇಳಿದ್ರಿ, ಚೆನ್ನಯ್ಯ ಹೆಂಗೆ ಟರ್ನ್ ಅದ ಅನ್ನೋದು ಪ್ರಶ್ನೆ ಬರ್ತಾ ಇದೆಯಲ್ಲ. ಈಗ ನಾವು ಇಂಥವನಿದ ಅಂತ ಹೇಳಿದ್ರೆ ಅವನು ಟರ್ನ್ ಆಗ್ತಾನೆ. ಅಲ್ಲ, ಸ್ಕ್ರಿಪ್ಟೇ ನಿಮ್ದು ಅಂತಾರಲ್ಲ. ಅನ್ಲಿ ಸರ್, ಅವ್ರು ಅನ್ನೋರು ಅನ್ಕೋತಾ ಇದಾರೆ. ಅನ್ನೋರು ಈಗ ಆ ಒಂದು ಸುಳ್ಳು ಅಪಪ್ರಚಾರದಿಂದನೇ ಜೀವಂತ ಇದಾರೆ ಅವರು. ಯಾಕಂದ್ರೆ ಸಾರ್ವಜನಿಕ ವಲಯದಲ್ಲಿ ಈ ಪ್ರಶ್ನೆ ಏನಕ್ಕೆ ಬರುತ್ತೆ ಅಂತಂದ್ರೆ, ಮಟ್ಟಣ್ಣನ ಒಬ್ಬ ಪೊಲೀಸ್ ಅಧಿಕಾರಿಯಾಗಿದ್ದಂತವ್ರು ಪ್ರಶ್ನೆ ಕೇಳ್ತಾರೆ, ಯಾವ ರೀತಿ ಕ್ರಾಸ್ ಮಾಡ್ತಾರೆ, ಫೈನಲ್ ಕನ್ಕ್ಲೂಷನ್ ಏನ್ ಬರುತ್ತೆ, ಕನ್ಕ್ಲೂಷನ್ ಬಂದ ಮೇಲೆ ಏನ್ ಮಾಡ್ಬೇಕು ಅನ್ನೋಂಥದ್ದು ಕೂಡ ಅಷ್ಟೇ ಅವರೇ ಸ್ಕ್ರಿಪ್ಟ್ ಮಾಡ್ಕಟ್ಟಿದ್ದಾರೆ, ಅವ್ರನ್ನ ಬ್ರೈನ್ ವಾಶ್ ಮಾಡಿದ್ದಾರೆ. ಪ್ರತಿದಿನ SIT ಎನ್ಕ್ವೈರಿ ಮುಗಿಸಿ ಅವ್ರ ಹತ್ರಕ್ಕೆ ಹೋಗ್ತಾ ಇದ್ರು, ಅವರು ರಾತ್ರಿ ಎಲ್ಲ ನಿದ್ದೆ ಕೊಡ್ತಿರ್ಲಿಲ್ವಂತೆ ಅಂತ ಒಂದು ಪ್ರಶ್ನೆ. ಇವೆಲ್ಲ ನೋಡಿ ಸರ್, ಇದಕ್ಕೆ ಏನಂತ ಹೇಳೋಣ ನಾವು? ವಾಸ್ತವ ಇದ್ದರೆ ಅದಕ್ಕೆ ರಿಪ್ಲೈ ಕೊಡಬೇಕು. ಕಾಲ್ಪನಿಕ ಕಟ್ಟುಕತೆಗಳಿಗೆ ಏನಂತ ಉತ್ತರ ಕೊಡ್ಲಿ? ಸೊ ಇವೆಲ್ಲ ಸತ್ಯಕ್ಕೆ ದೂರವಾದಂತದ್ದು. ಈಗ ನೀವೊಂದು ದಾಖಲೆನ ಕಲೆಕ್ಟ್ ಮಾಡಿದೀರಾ, ನಾಪತ್ತೆ ಆಗಿರುವಂತಹವು, ಪತ್ತೆ ಆಗಿರುವಂತಹವು ಎಲ್ಲವೂ ಕೂಡ ದಾಖಲೆ ಕಲೆಕ್ಟ್ ಮಾಡಿದಿರಾ. ನಿಮ್ಮ ಪ್ರಕಾರ ಎಷ್ಟು ಪ್ರಕರಣಗಳು ಇನ್ನು ಪತ್ತೆಯಾಗದೆ ಉಳಿದಿರುವಂತದ್ದು ಅಂತ? ಸರ್, ಇದನ್ನ ನಾನು ದಾಖಲೆ ಅಂದ್ರೆ ವಿಚಾರ ಆನ್ ರೆಕಾರ್ಡ್, ಇವು 10ರಲ್ಲಿ 1 ರೆಕಾರ್ಡಿಗೆ ಬಂದಿದೆ. ಅಂದ್ರೆ 10 ಮಿಸ್ಸಿಂಗ್ ಆದ್ರೆ 1 ಮಾತ್ರ ದಾಖಲೆಯಲ್ಲಿ ಆಗಿದೆ. ಸದ್ಯಕ್ಕೆ ರೆಕಾರ್ಡ್ ಅಲ್ಲಿ ಬಂದಿರುವಂತದ್ರ ಕೇಸ್ನ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡೋದಾದ್ರೆ ಸರ್. ಈಗ ನೋಡಿ, ಇಲ್ಲಿ ಲಗೇಜ್ ರೂಮಿನಿಂದ ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾ ಇದೀವಿ, ಈಗ ಪೊಲೀಸ್ ಆಯ್ತು, ಇದರಲ್ಲಿ
ಆ ಮಗಳ ಬಗ್ಗೆ ಏನು ಕೂಡ ಅಷ್ಟು ಕಾಲೇಜ್ನು ಯಾವ್ದು ಮಾಹಿತಿ ಇಲ್ಲ. ಆದ್ರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಪರ್ಪಸ್ಗೆ ಚೆಕ್ ಮಾಡ್ಲೇಬೇಕಲ್ಲ. ಅಲ್ಲಿ ಧರ್ಮಸ್ಥಳ ಬೆಳ್ತಂಗಡಿ ಮುಂಚೆ ಇದ್ದಿದ್ದು, ನಾನು ಈಗಿನವ್ರಿಗೆ ಬ್ಲೇಮ್ ಮಾಡಕ್ ಆಗಲ್ಲ. ಯಾಕಂದ್ರೆ ಯಾವಾಗ SP ಅರುಣ್ ಕುಮಾರ್ ಸಾಹೇಬರು ಮತ್ತೆ ರಿಶ್ವಂತ್ ಸಿಂಗ್ ಸಾಹೇಬರು ಬಂದಾಗ ಅರುಣ್ ಕುಮಾರ್ ಸಾಹೇಬರು ಬಂದಾಗ ಸಾಕಷ್ಟು ಚೇಂಜ್ ಆಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.